ನಾಡದ್ರೋಹಿ ಎಂಇಎಸ್ ಪುಂಡಾಟ ಹೆಚ್ಚಾಗ್ತಾ ಇದೆ. ಬೆಳಗಾವಿಯಲ್ಲಿ ಸ್ಮೃತಿ ಭವನ ನಿರ್ಮಿಸುವುದಕ್ಕೆ ಮುಂದಾಗಿದ್ದಾರೆ. ಎಂಇಎಸ್ ಪುಂಡಾಟ ಮೆರಿತಾ ಇರುವಂತದ್ದು. ಮಹಾರಾಷ್ಟ್ರದ ಹಣಕಾಸಿನ ನೆರವು ಪಡ್ಕೊಂಡು ನಿರ್ಮಾಣ ಮಾಡಬೇಕು, ಸ್ಮೃತಿ ಭವನವನ್ನ ನಿರ್ಮಿಸಬೇಕು ಅಂತ ಮುಂದಾಗ್ತಾ ಇರೋದು. ಎಂಇಎಸ್ನ ಪುಂಡಾಟಕ್ಕೆ ಎಷ್ಟು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಮತ್ತೆ ಹೆಚ್ಚಾಗ್ತಾನೆ ಇದೆ. ಮಹಾರಾಷ್ಟ್ರದ ಹಣಕಾಸಿನ ನೆರವು ಪಡ್ಕೊಂಡು ಸ್ಮೃತಿ ಭವನವನ್ನ ನಿರ್ಮಾಣ ಮಾಡಬೇಕು ಅಂತ ತಯಾರಾಗಿದ್ದಾರೆ. ಬೆಳಗಾವಿ ತಾಲೂಕಿನ ಹಿಂಡಲಗ ಗ್ರಾಮದಲ್ಲಿ ಈ ರೀತಿ ಭವನ ನಿರ್ಮಾಣಕ್ಕೆ ಸಜ್ಜಾಗಿರೋದು. ಖಾಸಗಿ ಜಾಗದಲ್ಲಿ ಸ್ಮೃತಿ ಭವನ ನಿರ್ಮಾಣ ಮಾಡೋದಕ್ಕೆ ಭೂಮಿ ಪೂಜೆ ನಡೆಯುತ್ತಂತೆ. 1986ರ ಸೀಮಾ ಲಢಾಯಿ ಹಿಂಸಾಚಾರ ನೆನಪಿಗೋಸ್ಕರ ಈ ಭವನ ನಿರ್ಮಾಣ ಮಾಡ್ತೀವಿ ಅಂತಿದ್ದಾರೆ. ಗೋಲಿಬಾರ್ನಲ್ಲಿ ಸಾವನ್ನಪ್ಪಿದವರ ಸ್ಮರಿಸಬೇಕು ಅನ್ನುವಂಥ ಕಾರಣಕ್ಕೆ ಸ್ಮೃತಿ ಭವನ ನಿರ್ಮಿಸುವುದಕ್ಕೆ ಅಂತ ನಾಡದ್ರೋಹಿಗಳು ತಯಾರಾಗಿರೋದು. ಬೆಳಗಾವಿಯಲ್ಲಿ ಸ್ಮೃತಿ ಭವನ ನಿರ್ಮಾಣ ಮಾಡಬೇಕು ಅಂತ, ಜೊತೆಗೆ ಮಹಾರಾಷ್ಟ್ರದಿಂದ ಹಣಕಾಸಿನ ನೆರವು ಪಡ್ಕೊಳ್ಬೇಕು ಅಂತೇಳಿ ಎಂಇಎಸ್ ಪುಂಡರು ತಯಾರಾಗಿರೋದು. ಈಗಾಗಲೇ ಎಂಇಎಸ್ ಪುಂಡಾಟಿಕೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅದನ್ನು ಗಮನಿಸ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನ ಅರೆಸ್ಟ್ ಮಾಡಿದ್ದಾಯ್ತು, ಬಿಟ್ಟಿದ್ದಾಯ್ತು. ಇಷ್ಟೆಲ್ಲ ಆದರೂ ಕೂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಹೀಗಾದರೂ ಕೂಡ ಮತ್ತೆ ನಾಡದ್ರೋಹಿ ಚಟುವಟಿಕೆಗಳಲ್ಲಿ ಎಂಇಎಸ್ ಪುಂಡರು ಭಾಗಿಯಾಗ್ತಿದ್ದಾರೆ. ಸದ್ಯಕ್ಕೀಗ ಸ್ಮೃತಿ ಭವನ ನಿರ್ಮಾಣ ಮಾಡಬೇಕು ಅಂತ ಗುದ್ದಲಿ ಪೂಜೆ ಕೂಡ ಆಗೋಗಿದೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. 1986ರ ಸೀಮಾ ಲಢಾಯಿ ಹಿಂಸಾಚಾರದ ನೆನಪಿಗೋಸ್ಕರ ನಾವು ಈ ಸ್ಮೃತಿ ಭವನವನ್ನು ನಿರ್ಮಿಸ್ತೀವಿ, ಅದು ಕೂಡ ಮಹಾರಾಷ್ಟ್ರದಿಂದ ಹಣಕಾಸಿನ ನೆರವನ್ನ ಪಡ್ಕೊಳ್ತೀವಿ ಅಂತ ಈ ಎಂಇಎಸ್ ಪುಂಡರು ತಯಾರಾಗಿರೋದು. ಗೋಲಿಬಾರ್ನಲ್ಲಿ ಸಾವನ್ನಪ್ಪಿದವರನ್ನ ಸ್ಮರಿಸಬೇಕು, ಅದಕ್ಕಾಗಿ ನಾವು ಸ್ಮೃತಿ ಭವನವನ್ನು ನಿರ್ಮಾಣ ಮಾಡ್ತೀವಿ ಅಂತ ನೋಡಿ. ಅಲ್ಲಿ ಗುದ್ಲಿ ಪೂಜೆ ಆಗಿದೆ, ಜೊತೆಗೆ ಫೋಟೋ ಇಟ್ಟು ಪೂಜೆ ಕೂಡ ಮಾಡಿದ್ದಾರೆ. ಇವೆಲ್ಲ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಪದೇ ಎಷ್ಟೇ ಇವರನ್ನ ಅರೆಸ್ಟ್ ಮಾಡಿದ್ರು, ಎಷ್ಟೇ ವಾರ್ನ್ ಮಾಡಿದ್ರು ಕೂಡ ಇವರ ಪುಂಡಾಟಿಕೆ ಮಾತ್ರ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ದಿನಕ್ಕೊಂದು ರೀತಿಯಾಗಿ ಪುಂಡಾಟಿಕೆ ಮರೀತಿದ್ದಾರೆ. ನಾಡದ್ರೋಹಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ, ಭಾಷಾ ವಿವಾದವನ್ನು ಹುಟ್ಟಾಕ್ತಾರೆ, ಧರ್ಮಗಳ ನಡುವೆ ಒಂದಷ್ಟು ಕಿಚ್ಚಚ್ಚಿಸ್ತಾರೆ. ಅದಾದ ನಂತರ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಸ್ಗಳಿಗೆ ಮಸಿ ಬಳಿದು ಕಳಿಸ್ತಾರೆ. ಇಂಥದ್ದೇ ಘಟನೆಗಳು ನಡೀತಾ ಇದ್ವು. ಅದರ ಬೆನ್ನಲ್ಲೇ ಈಗ ಸ್ಮೃತಿ ಭವನವನ್ನು ನಿರ್ಮಿಸೋದಕ್ಕೆ ಪ್ಲಾನ್ ನಡೀತಾ ಇದೆ. ಏನು ಈ ರೀತಿಯಾಗಿ ಪದೇ ಎಂಇಎಸ್ ಪುಂಡಾಟ ಮೆರೀತಾನೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ, ಡೀಟೇಲ್ಸ್ ಕೊಡ್ತಾರೆ. ಶ್ರೀಧರ್, ಈಗಾಗಲೇ ಪ್ರತಿ ಬಾರಿ ಕೂಡ ಎಂಇಎಸ್ ಪುಂಡಾಟಿಕೆ ಮೆರೀತಾನೆ ಇತ್ತು. ಎಷ್ಟೇ ಕಾನೂನಾತ್ಮಕವಾಗಿ ಅವ್ರನ್ನ ಕಡಿವಾಣಕ್ಕೆ ತರೋದಕ್ಕೆ ಟ್ರೈ ಮಾಡಿದ್ರು ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ 1986ರಲ್ಲಿ ನಡೆದಂಥ ಏನು ಹಿಂಸಾಚಾರದ ಘಟನೆ ಇದೆ, ಆ ಒಂದು ಹಿಂಸಾಚಾರದ ಘಟನೆಯ ಒಂದು ಸವಿ ನೆನಪಿಗಾಗಿ ಈಗ ಬೆಳಗಾವಿಯಲ್ಲಿ ಸ್ಮೃತಿ ಭವನ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಬೆಳಗಾವಿ ತಾಲೂಕಿನ ಹಿಂಡಲ್ಗ ಗ್ರಾಮದಲ್ಲಿ ಒಂದು ಖಾಸಗಿ ವ್ಯಕ್ತಿಯ ಜಾಗವನ್ನು ಏನು ಎಂಇಎಸ್ಗೆ ಒಂದು ಏನು ದಾನವಾಗಿ ಕೊಟ್ಟಂಥ ಜಾಗ ಏನಿದೆ, ಜಾಗೆಯಲ್ಲಿ ಈಗ ಸ್ಮೃತಿ ಭವನ ನಿರ್ಮಾಣಕ್ಕಾಗಿ ಈಗಾಗಲೇ ಒಂದು ಎಂಇಎಸ್ ಮುಖಂಡರು ಅಲ್ಲಿ ಭೂಮಿ ಪೂಜೆ ಮಾಡಿದ್ದಾರೆ. ಅಂದರೆ ಮಾಜಿ ಶಾಸಕ ಮನೋಹರ್ ಕಿನೇಕರ್ ಸೇರಿದಂತೆ ಎಂಇಎಸ್ ಮುಖಂಡರಲ್ಲಿ ಭೂಮಿ ಪೂಜೆ ನೆರವೇರಿಸಿರ್ತಕ್ಕಂಥದ್ದು. ಏನಿದು 1986ರಲ್ಲಿ ನಡೆದಂಥ ಸೀಮಾ ಲಢಾಯಿ ಅಂದರೆ ಅಂದು ಏನು ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಅತ್ಯಂತ ಏನು ಉತ್ತುಂಗದಲ್ಲಿತ್ತು. ಆ ಒಂದು ಸಂದರ್ಭದಲ್ಲಿ ಬೆಳಗಾವಿ ಮಹಾರಾಷ್ಟ್ರ ಸೇರಲೇಬೇಕನ್ನುವಂಥ ಒಂದು ಹೋರಾಟವನ್ನು ಕರೆಯನ್ನು ಕೊಡಲಾಗುತ್ತೆ. ಆಗ ಈಗ NCPಯ ಏನು ವರಿಷ್ಠ ಆದಂಥ ಶರದ್ ಪವಾರ್ ನೇತೃತ್ವದಲ್ಲಿ ಸೀಮಾ ಲಢಾಯಿಗೆ ಒಂದು ಏನೊಂದು ಕರೆ ಕೊಡಲಾಗುತ್ತೆ. ಈ ಒಂದು ಕರೆಯಲ್ಲಿ ಶರದ್ ಪವಾರ್ ನೇತೃತ್ವದಲ್ಲಿ ಅನೇಕ ಮುಖಂಡರಾಗಿರ್ಬೋದು, ಜೊತೆಗೆ ಅನೇಕ ಒಂದು ಏನು ಅಲ್ಲಿಯ ಕಾರ್ಯಕರ್ತರಾಗಿರ್ಬೋದು, ಅವರೆಲ್ಲರೂ ಕೂಡ ಬೆಳಗಾವಿಗೆ ನುಗ್ತಾರೆ. ಬೆಳಗಾವಿಯಲ್ಲಿ ನುಗ್ಗಿದಂಥ ಸಂದರ್ಭದಲ್ಲಿ ಒಂದು ಸಾಕಷ್ಟು ಹಿಂಸಾಚಾರಕ್ಕೆ ಕಾರಣ ಆಗುತ್ತೆ. ಆ ಒಂದು
ಹಿಂಸಾಚಾರದ ಪರಿಣಾಮವಾಗಿ ಏನಂದ್ರೆ ಆಗ ಅವತ್ತಿನ ಕರ್ನಾಟಕ ಸರ್ಕಾರ ಮತ್ತು ಬೆಳಗಾವಿ ಪೊಲೀಸರು ಒಂದು ಗೋಲಿಬಾರ್ ನಡೆಸುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಒಂದು ಗೋಲಿಬಾರ್ದಲ್ಲಿ 9 ಜನ ಹಿಂಸಾಚಾರಿಗಳು ಇಲ್ಲಿ ಏನು ಸಾವನ್ನಪ್ತಾರೆ. ಈ ಒಂದು ಯಾಕಂದ್ರೆ ಅಲ್ಲಿ ಬೆಳಗಾವಿಲಿರ್ತಕ್ಕಂಥ ಏನು ಇಂಡಲ್ಗ ಪಂಪ್ ಹೌಸ್ ಇದೆ, ಪಂಪ್ ಹೌಸ್ನ ಒಡೆದು ಹಾಕೋದಕ್ಕೆ ಒಂದು ಪ್ರಯತ್ನವನ್ನು ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಆಗ ಅದನ್ನ ಈ ಎಲ್ಲ ಗಲಾಟೆಗಳನ್ನು ತಡೆಯೋದಕ್ಕಾಗಿ ಒಂದು ಪೊಲೀಸ್ ನಡೆಸಿದ ಗೋಲಿಬಾರ್ ಏನಿದೆ, ಅದೇ ಗೋಲಿಬಾರನ್ನ ಏನು ಆ ಗೋಲಿಬಾರ್ದು 9 ಜನ ಸಾವನ್ನಪ್ತಾರೆ. ಈ ರೀತಿ ಸಾವನ್ನಪ್ಪಿದಂಥ 9 ಜನರ ಒಂದು ನೆನಪಿಗಾಗಿ ಒಂದು ಸ್ಮೃತಿ ಭವನ ನಿರ್ಮಾಣ ಮಾಡಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಚಾಲನೆಯನ್ನು ಈಗ ಭೂಮಿ ಪೂಜೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಮಹಾರಾಷ್ಟ್ರ ಸರ್ಕಾರದ ಅನುದಾನದ ನೆರವಿದೆ. ಜೊತೆಗೆ ಮಹಾರಾಷ್ಟ್ರ ನಗರ ಆಗಿರ್ಬೋದು, ಏನು ಪ್ರಮುಖವಾಗಿ ಬೆಳಗಾವಿ ನಗರ ಆಗಿರ್ಬೋದು ಮತ್ತು ಖಾನಾಪುರ ಆಗಿರ್ಬೋದು, ಎಲ್ಲೆಲ್ಲಿ ಮರಾಠಿ ಭಾಷಿಕರಿದ್ದಾರೋ ಅಲ್ಲಿಂದ ನಾಡದ್ರೋಹಿ MS ಪುನರು ಈ ಒಂದು ಸ್ಮೃತಿ ಭವನ ನಿರ್ಮಾಣಕ್ಕೆ ಚಂದ ಎತ್ತೋದಕ್ಕೆ ಕೂಡ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಗ ನಾಡು ನುಡಿ ವಿಚಾರ ಏನಿದೆ, ಈ ವಿಚಾರದಲ್ಲಿ ಸರ್ಕಾರ ಪದೇ ಪದೇ ಬದ್ಧತೆಯನ್ನು ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಾಡಬೇಕು. ಈಗಾಗಲೇ ಬೆಳಗಾವಿ ಪೊಲೀಸರು ನಾಡದ್ರೋಹಿ MS ಮುಖಂಡರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಇಲ್ಲಿವರೆಗೆ ಅವ್ರ ವಿರುದ್ಧ ಕೇಸ್ಗಳು ದಾಖಲಾಗ್ತಿರಲಿಲ್ಲ, ಈಗ ಕೇಸ್ಗಳು ಕೂಡ ದಾಖಲಾಗ್ತದವೆ. MS ಮುಖಂಡರ ಬಂಧನ ಕೂಡ ಆಗ್ತಾ ಇದೆ. ಜೊತೆಗೆ MS ಪುಂಡರನ್ನ ಗಡಿಪಾರು ಮಾಡುವಂತ ಒಂದು ಕೆಲಸದ ನಿಟ್ಟಿನಲ್ಲಿ ನೋಟಿಸ್ ಜಾರಿ ಮಾಡುವಂಥ ಕೆಲಸವನ್ನು ಕೂಡ ಈಗ ಪ್ರಮುಖವಾಗಿ ಬೆಳಗಾವಿ ಪೊಲೀಸರು ಮಾಡುವಂಥದ್ದು. ಹಾಗಾಗಿ ಈಗ ಏನು ಮಾಜಿ ಶಾಸಕ MS ಏನು ಮುಖಂಡ ಅಂತ ಮನೋಹರ್ ಕಿನೇಕ ಸೇರಿದಂತೆ ಅನೇಕ ಮುಖಂಡರೆಲ್ಲ ಸೇರಿ ಏನು ಸ್ಮೃತಿ ಭವನ ನಿರ್ಮಾಣಕ್ಕೆ ಒಂದು ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಇವರ ವಿರುದ್ಧ ಕೂಡ ಒಂದು ಕೇಸ್ ದಾಖಲಿಸಿ ಅವ್ರ ವಿರುದ್ಧ ಕೂಡ ಒಂದು ಏನು ಕ್ರಮ ತೆಗೆದುಕೊಳ್ಳುವಂಥ ಕೆಲಸವನ್ನು ಬೆಳಗಾವಿ ಪೊಲೀಸರು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ನಾಡದ್ರೋಹಿಗಳ ವಿರುದ್ಧ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಒಂದು ಹೆಜ್ಜೆಯನ್ನು ಮುಂದಿಡಬೇಕಾಗುತ್ತೆ. ಯಾಕಂದ್ರೆ ಮಹಾರಾಷ್ಟ್ರ ಸರ್ಕಾರದ ನೆರವಿನಿಂದ ಇಲ್ಲಿ ಸ್ಮೃತಿ ಭವನ ನಿರ್ಮಾಣ ಆದರೆ ನಿತ್ಯ ನಿರಂತರವಾಗಿ ಇಲ್ಲಿ ನಾಡ ವಿರೋಧಿ ಚಟುವಟಿಕೆಗಳಿಗೆ ಒಂದು ಸ್ಮೃತಿ ಭವನ ಸಾಕ್ಷಿ ಆಗಲಿದೆ ಅನ್ನೋಂಥ ಕಳವಳವನ್ನು ಈಗ ಕನ್ನಡ ಹೋರಾಟಗಾರರು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು.